ಬಳ್ಳಾರಿ ಜಿಲ್ಲೆಯ ಹರಗಿನ ಡೋಣಿ ಗ್ರಾಮದಲ್ಲಿ ಶಾಸಕರ ನಿಧಿಯಿಂದ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಕುಡಿಯುವ ನೀರಿನ ಯೋಜನೆಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮತ್ತು ಯುವ ಸಬಲೀಕರಣ ಕ್ರೀಡೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ನಾಗೇಂದ್ರ ಅವರು ಚಾಲನೆ ನೀಡಿದರು. ಹಲವು ದಶಕಗಳ ಬೇಡಿಕೆಯಾಗಿದ್ದ ಈ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ದೊರೆತಿರುವುದರಿಂದ ಗ್ರಾಮಸ್ಥರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಪೈಪ್ಲೈನ್ ಮೂಲಕ ಗ್ರಾಮಕ್ಕೆ ಬಂದ ನೀರಿನಲ್ಲಿ ಚಿಣ್ಣರು ಮಿಂದೆದ್ದು ಕುಣಿದು ಕುಪ್ಪಳಿಸಿದ ದೃಶ್ಯ ಮುದ ನೀಡುವಂತಿತ್ತು. ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಸಚಿವ ಬಿ ನಾಗೇಂದ್ರ, ಶಾಸಕರ ಅನುದಾನದ ಅಡಿಯಲ್ಲಿ ಹರಗಿನ ಡೋಣಿ ಗ್ರಾಮಕ್ಕೆ ಅಲಿಪುರ ಕೆರೆಯಿಂದ ಸುಮಾರು 9 ಕಿಲೋಮೀಟರ್ ಉದ್ದದ ಪೈಪ್ಲೈನ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡಲಾಗಿದೆ. ಹಲವು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ಯೋಜನೆಗೆ ಚಾಲನೆ ನೀಡಿರುವುದು ನನಗೆ ಸಂತಸ ತಂದಿದೆ ಅಂತ ಹೇಳಿದ್ರು. ಇವತ್ತು ಬಹುದಿನಗಳಿಂದ ನೀರಿನ ಸಮಸ್ಯೆ ಬಹಳ ಕೊರತೆ ಇತ್ತು ಈ ಭಾಗದಲ್ಲಿ. ಅದನ್ನ ಟೆಂಪ್ರವರಿಯಾಗಿ ತಾತ್ಕಾಲಿಕವಾಗಿ ಇವತ್ತೇನು ನಮ್ಮ ಅರಗಿನಡೋಣಿ ಗ್ರಾಮಕ್ಕೆ ಬಳ್ಳಾರಿ ಅಲಿಪುರ ಕೆರೆಯಿಂದ ಇಲ್ಲಿಗೊಂದು ಪೈಪ್ಲೈನ್ ಮಾಡಿಬಿಟ್ಟು ನಮ್ಮ MLA ಗ್ರಾಂಟ್ ಅಲ್ಲಿ ಮಾಡಿ ಇವತ್ತು ಪೈಪ್ಲೈನ್ ಮುಖಾಂತರ ಕುಡಿಯುವ ನೀರಿನ ಸಿಹಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಇದನ್ನ ಶಾಶ್ವತ ಪರಿಹಾರಕ್ಕಾಗಿ ಈಗಾಗಲೇ ಕೂಡ ಕೆರೆಯದ ಏನು ಈ ಒಂದು ಭಾಗದಲ್ಲಿ ಅರಗಿನಡೋಣಿ ಮತ್ತು ಜಾನಿಕುಂಟ ಮತ್ತು ಜಾನಿಕುಂಟ ತಾಂಡಕ್ಕೆ 3 ಹಳ್ಳಿಗಳಿಗೆ ಇವತ್ತು ಕುಡಿಯುವ ನೀರಿನ ಪರ್ಮನೆಂಟ್ ಆಗಿ ವ್ಯವಸ್ಥೆಯನ್ನು ಒದಗಿಸ್ಲಿಕ್ಕೆ ಇವತ್ತು ಕೆರೆಯನ್ನು ಮಾಡಿ ಆ ಕೆರೆಯ DPRಗೆ ಹೋಗಿದೆ. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಅಂದ್ರೆ ಇದೇ ವರ್ಷದಲ್ಲಿ ಕೂಡ ಅದನ್ನು ಕೂಡ ಪೂಜೆ ಮಾಡಿ ಈ ಭಾಗದಲ್ಲಿ ಪರ್ಮನೆಂಟ್ ಆಗಿರುವಂತಹ ಒಂದು ಶಾಶ್ವತ ಪರಿಹಾರಕ್ಕೆ ನಾವು ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥ ವಿಚಾರ.